ಎಲ್ಲರಿಗೂ ಕೈ ಸಿಹಿಗೆ ಸ್ವಾಗತ, ನಮಸ್ಕಾರ. ಇದುವರೆಗೂ ನಿಮಗೆ ಸ್ಕರ್ಟ್ದು ಪೇಪರ್ ಕಟಿಂಗ್ ಮತ್ತು ಬಟ್ಟೆ ಕಟಿಂಗ್ ಮಾಡೋದನ್ನ ತೋರಿಸಿದ್ದೀನಿ. ಈಗ ಯಾವ ಥರ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ಎಲ್ಲ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಈಗ ಸ್ಟಿಚ್ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ಮೊದಲು ಬೆಲ್ಟ್ ತೋರಿಸಿದ್ನಲ್ಲ, ಬೆಲ್ಟ್ ಫಸ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ಇದು ಬೆಲ್ಟು ನಾವು ಅಳತೆ ತೋರಿಸಿದ್ವಿ, ಇಲ್ಲಿಗೆ ಇಷ್ಟನ್ನು ನಾವು ಫೋಲ್ಡ್ ಮಾಡ್ಕೋಬೇಕು. ಒಳಗಡೆಗೆ ಸೊಂಟದ ಮೆಜರ್ಗೆ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೋಬೇಕು. ಮತ್ತು ಈ ಸೈಡನ್ನು ಅದೇ ಥರ ಅಷ್ಟಕ್ಕೇ ಫೋಲ್ಡ್ ಮಾಡಿ ಹೊಲಿಬೇಕು. ಈಗ ಎರಡೂ ಸೈಡು ನಾವು ಸೊಂಟದ ಅಳತೆಗೆ ತಕ್ಕಂಗೆ ಸೈಡನ್ನ ಫೋಲ್ಡ್ ಮಾಡಿ ಈ ಸೈಡು ಎರಡೂ ಹೊಲ್ಕೊಂಡಿದ್ದೀವಿ. ನೆಕ್ಸ್ಟ್ ಯಾವುದು ಹೊಲಿಬೇಕಂದ್ರೆ ಇದು ಒಂದು ಸೈಡ್ ಹೊಲ್ಕೋಬೇಕು. ಇಲ್ಲಿ ನಾನು ತೋರಿಸ್ತೀನಿ ಯಾವ ಥರ ಅಂತ. ಈಗ ಈ ಸೈಜ್ಗೆ ಇದು ಫೋಲ್ಡ್ ಮಾಡಿ ಹೊಲಿಬೇಕು. ಈಗ ಈ ಸೈಡು ಮತ್ತು ಮೇಲ್ಭಾಗನ ಮಡಚಿ ಹೊಲಿದಿದ್ದೀವಿ. ನೆಕ್ಸ್ಟು ಸ್ಕರ್ಟನ್ನ ಜಾಯಿನ್ ಮಾಡೋದು. ಇದಕ್ಕೆ ಜಾಯಿನ್ ಮಾಡುವಾಗ ಇದು 4 ಸೈಡು ಮಾರ್ಕ್ ಹಾಕ್ಕೋಬೇಕು. ಇದೆರಡು ಫೋಲ್ಡ್ ಮಾಡಿ ಈ ಸೆಂಟ್ರಿಗೆ ಮಾರ್ಕ್ ಹಾಕ್ಕೋಬೇಕು. ನೆಕ್ಸ್ಟು ಇದು ಫೋಲ್ಡ್ ಮಾಡಿ, ಇದೆರಡು ಫೋಲ್ಡ್ ಮಾಡಿ ಸೆಂಟ್ರಿಗೆ ನಾನು ಇಲ್ಲಿ ಮಾರ್ಕ್ ಮಾಡಬೇಕು. ಅದಕ್ಕೆ ನಾನು ಏನು ಮಾಡಿದ್ದೀನಿ, ಕತ್ರಿನಲ್ಲಿ ಸ್ವಲ್ಪ ಕಟ್ ಮಾಡಿ ಮಾರ್ಕ್ ಮಾಡಿದ್ದೀನಿ. ನೆಕ್ಸ್ಟು ಇದೆರಡಕ್ಕೆ ಸೆಂಟ್ರಲ್ಲಿ ಇಲ್ಲಿನೂ ಅದೇ ಥರ ಮಾರ್ಕ್ ಮಾಡಬೇಕು. ಈಗ 1 2 3 4 ಕಡೆ ಮಾರ್ಕ್ ಆಯಿತು. ಇದು ಪಟ್ಟಿಗೆ. ನೆಕ್ಸ್ಟು ಸ್ಕರ್ಟ್. ಈ ಸ್ಕರ್ಟಲ್ಲೂ ಅಷ್ಟೇ ನಾವು ಅದೇ ಥರ 4 ಕಡೆ ಮಾರ್ಕ್ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡಿ ಈ ಸೆಂಟ್ರಿಗೆ ಒಂದು ಮಾರ್ಕ್ ಚಟ್ಕ ಮಾಡ್ಕೋಬೇಕು. ನೆಕ್ಸ್ಟು ಇದೆರಡಕ್ಕೆ ಸೆಂಟ್ರಿಗೆ ಇಲ್ಲಿನೂ ಮಾರ್ಕ್ ಮಾಡ್ಕೋಬೇಕು. ಅವ ನಮಗೆ ಫ್ರಿಲ್ಲು ಒಂದೇ ಸಮ ಬರುತ್ತೆ. ಇವಾಗ ನೋಡ್ರಿ, ಇದು ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕು, ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕು, ಮತ್ತು ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್, ಇಲ್ಲಿಂದ ಲಾಸ್ಟ್ ಒಂದು ಮಾರ್ಕ್. ಅಷ್ಟು ಕರೆಕ್ಟಾಗಿ ಬರೋ ಥರ ಫ್ರಿಲ್ ಇಟ್ಕೋಬೇಕು. ಅದು ಯಾವ ಥರ ಅಂತ ತೋರಿಸ್ತೀನಿ. ನೆಕ್ಸ್ಟ್ ಇದು ಮೇಲ್ಭಾಗ ಇಟ್ಕೋಬೇಕು. ಇದು ಸೀದಾನಲ್ಲಿ, ಈ ಸ್ಕರ್ಟ್ದು ಸೀದಾನಲ್ಲೇ ಇಟ್ಕೋಬೇಕು. ಇಟ್ಕೊಂಡು ಫಸ್ಟು ಈ ಥರ ಫೋಲ್ಡ್ ಮಾಡಿ ಫಿನಿಶಿಂಗ್ ಫೋಲ್ಡ್ ಮಾಡಿ ಈ ಥರ ಇಟ್ಕೊಂಡು
ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ರಫ್ ಮಾಡ್ಕೋಬೇಕು, ಆಮೇಲೆ ಸ್ಟಿಚ್ ಮಾಡಬೇಕು, ಇಲ್ಲ ಅಂದರೆ ಹೊಲಿಗೆ ಬಿಟ್ಕೊಳ್ಳುತ್ತೆ. ಇವಾಗ ಇದು ಫ್ರಿಲ್ಲು ಒಂದೇ ಸಮ ಬರಲಿ. ಒಂದು 3 ಫ್ರಿಲ್ ದೊಡ್ಡದಾಗಿ 3 ಫ್ರಿಲ್ ಇಟ್ಕೊಂಡ್ರೆ ಈ ಮಾರ್ಕು ಒಂದೇ ಸಮ ಬರುತ್ತೆ. ನಾನು ಹೊಲ್ದ ಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ನೆಕ್ಸ್ಟ್ ಇನ್ನೊಂದು ಇದಕ್ಕೂ 3 ಮಾರ್ಕ್, 3 ಫ್ರಿಲ್ ಇಟ್ಟರೆ 1 ಮಾರ್ಕ್. ಫಿಲ್ಟು ಒಂದೇ ಸಮ ಬರಬೇಕು. ನೋಡಿ ಒಂದೇ ಸಮ ಫ್ರಿಲ್ ಬರಬೇಕು. ಮತ್ತು ನೋಡಿ ಇಲ್ಲಿ ಮಾರ್ಕ್ ಗೊತ್ತಾಗುತ್ತಲ್ಲ, ಮಾರ್ಕ್ ಒಂದೇ ಸಮ ಬರೋಂಗೆ ಫಿಲ್ಟ್ ಮಾಡಬೇಕು. ಈಗ ಫಸ್ಟಿಂದ 4 ಮಾರ್ಕ್ಗೆ ಒಂದೇ ಸಮ ನೆರಿಗೆ ಇಟ್ಟು ಹೊಲ್ದಿದ್ದಾಗಿದೆ. ನೋಡಿರಿ, ಫಸ್ಟಿಂದ ಲಾಸ್ಟ್ವರೆಗೂ ನೆರಿಗೆ ಇಟ್ಟು ಹೊಲ್ದಿದ್ದಾಗಿದೆ. ಈಗ ನೆಕ್ಸ್ಟು ಪಟ್ಟಿನ ಫೋಲ್ಡ್ ಮಾಡಿ ಹೊಲಿಬೇಕು. ಹಿಂಗೆ ಅದ್ರ ಮೇಲೆ ಒಂದೇ ಸಮ ಇಟ್ಟು ಸುಕ್ಕು ಬರಬಾರ್ದು, ನೀಟಾಗಿ ಹೊಲಿಬೇಕು. ಅದ್ರ ಮೇಲೇ ಒಂದು ಸ್ಟಿಚ್ ಹಾಕಬೇಕು. ಪೂರ್ತಿ ಸೈಡ್ ಫಿನಿಶು ಮತ್ತು ಸೈಡಿಂದ ರಫ್ ಮಾಡಿಕೊಂಡೇ ಸ್ಟಾರ್ಟ್ ಮಾಡಬೇಕು. ಎಂಡ್ ಮಾಡೋವಾಗ ಕೂಡ ರಫ್ ಮಾಡಿನೇ ಎಂಡ್ ಮಾಡಬೇಕು. ನಿಧಾನವಾಗಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತು ನಿಮ್ಗೇನಾದ್ರು ಅನಿಸಿದ್ರೆ ಅದನ್ನು ಕಮೆಂಟ್ ಮಾಡಿ. ಕೊನೆವರೆಗೂ ಸುಕ್ಕಿಲ್ಲದೆ ಇದ್ದಂಗೆ ನೀಟಾಗಿ ಹೊಲಿಬೇಕು. ಬೆಲ್ಟ್ ಮೇಲೆ ಸುಕ್ಕು ಬರ್ಕೂಡ್ದು. ಅದು ಕೊನೆವರೆಗೂ ಹೊಲಿದು ಸೈಡು ಕೂಡ ಫಿನಿಶ್ ಮಾಡ್ಕೋಬೇಕು. ಈ ಕಡೆ ಸೈಡನ್ನು ಫಿನಿಶ್ ಮಾಡ್ಕೋಬೇಕು. ದಾರಗಳಷ್ಟೇ ಅವಾಗಿಂದ ಅವಾಗೆ ಕ್ಲೀನಾಗಿ ಕಟ್ ಮಾಡಿ ಫಿನಿಶ್ ಮಾಡ್ಕೊಳ್ಳಿ. ನೋಡಿರಿ, ಈಗ ಒಂದೇ ಸಮ ನೆರಿಗೆ ಮತ್ತು ಪಟ್ಟಿ ಎರಡೂ ರೆಡಿಯಾಗಿದೆ. ಈಗೇನು ಮಾಡಬೇಕು, ಸೈಡ್ ಹೊಲ್ಕೋಬೇಕು. ಸೈಡ್ ಸ್ವಲ್ಪ ಗ್ಯಾಪ್ ಬಿಟ್ಟು ಸೈಡ್ ಜೋಡಿಸ್ಕೊಳ್ರಿ. ಈಗ ಸೈಡು ಹೊಲಿತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಇಲ್ಲಿ ಗ್ಯಾಪ್ ಬಿಟ್ಟು ಇಲ್ಲಿಂದ ಶುರು ಮಾಡಬೇಕು. ಲಾಸ್ಟಲ್ಲಿ ಫಸ್ಟಲ್ಲಿ ರಫ್ ಮಾಡಲೇಬೇಕು. ಮತ್ತು ಇದು ಇನ್ನೊಂದು ಸ್ಟಿಚ್ ಹಾಕಿ. ಇದಾದಮೇಲೆ ಕೆಳಗಡೆ ಬಾಟಮ್ ಮಡಚಿ ಹೊಲಿದ್ರೆ ಸ್ಕರ್ಟು ಫಿನಿಶ್. ಈ ಬಾಟಮ್ ಒಂದು ಹೊಲಿದ್ರೆ ಸ್ಕರ್ಟು ಫಿನಿಶ್ ಆಗುತ್ತೆ. ನಾವು ಎಲ್ಲಿ ಜಾಯಿನ್ ಮಾಡಿದ್ದೀವಿ ಅಲ್ಲಿಂದನೇ ಶುರು ಮಾಡೋಣ. ಈ ಥರ ಡಬಲ್ ಫೋಲ್ಡ್ ಮಾಡಿ ಬಾಟಮ್ನ ಹೊಲಿರಿ.
ಇದಕ್ಕೆ ಮಡ್ಚಿ ಹೊಲಿಬೋದು, ಇಲ್ಲ ಸಣ್ಣ ಮಕ್ಕಳಂದ್ರೆ ಲೇಸ್ ಇಟ್ಟು ಹೊಲಿಬೋದು, ಚೆನ್ನಾಗಿರುತ್ತೆ ನೋಡೋಕ್ಕೆ. ಈಗ ಪೂರ್ತಿ ಸ್ಕರ್ಟ್ ಫಿನಿಶ್. ಇಲ್ಲಿ ಸೈಡಲ್ಲಿ ಹುಕ್ ಹಾಕ್ಕೋಬೋದು, ಹುಕ್ ಹಾಕೋದಾಯ್ತು. ಇದಕ್ಕೆ ಸ್ಕರ್ಟ್ಗೆ ಬೇಕಂದ್ರೆ ಬೆಲ್ಟಿಗೆ ಬದಲು ಎಲಾಸ್ಟಿಕ್ ಇಟ್ಟು ಹೊಲಿಬೋದು, ಇದಕ್ಕೆ ಅಂಚಿಗೆ ಲೇಸ್ ಇಟ್ಟು ಹೊಲಿಬೋದು. ಅದು ನಮ್ಮ ಐಡಿಯಾ ಮೇಲೆ ಅದನ್ನು ಯಾವ ಥರ ಬೇಕಂದ್ರೆ ಆ ಥರ ಮಾಡ್ಕೋಬೋದು. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮರಿಬೇಡಿ. ಬೆಲ್ ಐಕನ್ ಒತ್ತೋದು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ. ನಮಸ್ಕಾರ.